ಕೆಆರ್ಎಸ್ ಡ್ಯಾಂಗೆ ಮೊದಲು ಅಡಿಗಲ್ ಹಾಕಿದ್ದು ಟಿಪ್ಪು ಸುಲ್ತಾನ್. ಕನ್ನಂಬಾಡಿ ಕಟ್ಟೋದಕ್ಕೆ ಟಿಪ್ಪು ಸುಲ್ತಾನ್ ಅಡಿಗಲ್ ಹಾಕಿದ್ರು. ಆದ್ರೆ ಈಗ ಅದನ್ನ ಹೇಳೋದಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಶ್ರೀರಂಗಪಟ್ಟಣದಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ನಾಲ್ವಡಿ ಒಡೆಯರ್ ಪುಣ್ಯ ಸ್ಮರಣೆ ದಿನದಂದೇ ಸಚಿವರು ಈ ರೀತಿಯ ಹೇಳಿಕೆ ಕೊಟ್ಟಿದ್ದಾರೆ. ಟಿಪ್ಪು ಹೊಗಳುವ ಭರದಲ್ಲಿ ಮೈಸೂರು ಅರಸರನ್ನ ಕಡೆಗಣಿಸಿದ್ರ? ಅವರ ಹೇಳಿಕೆ ಅದೇ ರೀತಿ ಇದೆ. ಇದಕ್ಕೂ ಮುಂಚೆ ಯತೀಂದ್ರ ಸಿದ್ದರಾಮಯ್ಯ ಒಂದು ಹೇಳಿಕೆ ಕೊಟ್ಟು ಪೇಚಿಗೆ ಸಿಲುಕಿದ್ರು. ಅದನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ವಕ್ತಾರರ ತರ ಎಚ್ ಸಿ ಮಹದೇವಪ್ಪ ಹೊಡೆದಾಡ್ತಾ ಇದ್ರು. ಈಗ ತಾವೇ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಶ್ರೀರಂಗಪಟ್ಟಣ ನಮ್ಮ ಸ್ವಾಮಿಗಳು ಹೇಳಿದ್ರು ಹಿಸ್ಟಾರಿಕಲ್ ಪ್ಲೇಸ್. ನೀವು ಕನ್ನಂಬಾಡಿ ಒಳಗಡೆ ಹೋದ್ರೆ ಫಸ್ಟು ಅಡಿಗಲ್ಲು ಹಾಕಿರೋದೇ ಟಿಪ್ಪು ಸುಲ್ತಾನ್ ಅವರು ಕನ್ನಂಬಾಡಿ ಕಟ್ಟಕ್ಕೆ. ಏನು ಗುರುಗಳೇ ನೋಡಿದಿರ ನೀವು ಕುಮಾರು ನೋಡಿದಿರಲ್ಲ? ಫಸ್ಟ್ ಹಾಕೋರು ಧೈರ್ಯನೇ ಇಲ್ಲ ಹೇಳಕ್ಕೆ ಅದನ್ನ. ಯಾಕೆಂದ್ರೆ ಅಂಬೇಡ್ಕರ್ ಹೇಳಿದ್ರೆ ಯಾರಿಗೆ ಚರಿತ್ರೆ ಗೊತ್ತಿಲ್ವೋ ಅವರು ಚರಿತ್ರೆ ನಿರ್ಮಾಣ ಮಾಡೋಕ್ಕಾಗಲ್ಲ. ಈ ಕಡೆ ಟಿಪ್ಪು ಅವ್ರಿಗೆ ಮಸೀದಿ ಇತ್ತು, ಆ ಕಡೆ ಶ್ರೀರಂಗಪಟ್ಟಣ ದೇವಸ್ಥಾನ ಇದೆ. ಈ ಕಡೆ ಅಲ್ಲವೋ ಅಕ್ಬರ್ ಅಂತಾರೆ, ಈ ಕಡೆ ಗಂಟೆನೂ ಹೊಡಿತದೆ. ಎರಡೂ ಕೇಳ್ಕೊಂಡಿದ್ರಲ್ಲ ಅವರು, ಎರಡೂ ಸಮಚಿತ್ತದಲ್ಲಿ ಇದ್ರಲ್ಲ. ಅವ್ರು ಮಾಡಿದ್ದೇನು? ದೇವದಾಸಿ ಪದ್ಧತಿಯನ್ನು ರದ್ದು ಮಾಡಿದ್ರು. ದೇವದಾಸಿ ಪದ್ಧತಿಗೆ ದೂಕೋದು ಯಾರನ್ನ? ಯಾವ ಶೋಷಿತ ಸಮುದಾಯದ ಮಹಿಳೆಯರು ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಅವಕಾಶಗಳಲ್ಲಿ ವಂಚಿತರಾಗಿದ್ದಾರೆ, ಬದುಕಿಗೆ ಒದ್ದಾಡ್ತಾ ಇದ್ದಾರೆ. ಆ ಕಾಲದಲ್ಲೇ ಟಿಪ್ಪು ಸುಲ್ತಾನ್ ರದ್ದು ಮಾಡಿದ್ರು ದೇವದಾಸಿ ಪದ್ಧತಿಯನ್ನು. ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ತಂದಿದ್ರು. ಅವ್ರ ಕಾಲದಲ್ಲಿ ಇರೋರಿಗೆ ಒಂದೇ ಒಂದು ಇಂಚು ಭೂಮಿ ಕೊಟ್ಟಿರ್ಲಿಲ್ಲ ಅವರು ಬಡವರು. ಏನು ಕಟ್ಟಿ ಓದ್ಕೊಂಡಿದ್ದೀನಿ ನೀನು? ಕಂಟಿನ್ಯೂ ನಿಧಾನ ಬಂದಿಲ್ಲಕ್ಕೆ. ಒಂದೇ ಒಂದು ಇಂಚು ಭೂಮಿನ ಉಳ್ಳವರು ಕೊಡ್ತಿರ್ಲಿಲ್ಲ ಅವರು. ಏನು ಪುಟ್ಟೇಗೌಡ್ರೆ, ನೀವು ವಕೀಲರೆಲ್ಲ ಓದಿದ್ರಿ ನನಗೆ ಚೆನ್ನಾಗಿ. ಆಮೇಲೆ ಇನ್ನೇನು ಮಾಡಿದ್ರು ಅವರು? ಇಡೀ ಭಾರತ ದೇಶಕ್ಕೆ ಸಿರಿಕಲ್ಚರ್ನ ತಂದವರೇ ಅವರು, ಟಿಪ್ಪು ಸುಲ್ತಾನ್. ರಣರಂಗದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ದೊಡ್ಡ ಸ್ವತಂತ್ರ ಸೇನಾನಿ. ಇದನ್ನ ಅರ್ಥ ಮಾಡ್ಕೊಳ್ದೇನೆ ಅವರ ಸ್ವಾತಂತ್ರ್ಯದ ಚಳುವಳಿಗಾರರನ್ನ ದೇಶದ, ಆಮೇಲೆ ವಾಣಿಜ್ಯ ಕೇಂದ್ರ ಮಾಡಿದ್ರು ಗುಬ್ಬಿ ಮತ್ತು ಹರಿಹರನ, ಕಮರ್ಷಿಯಲ್ ಸೆಂಟರ್ಸ್ ಗುಬ್ಬಿ ಅಂಡ್ ಹರಿಹರ. ಬ್ರಿಟಿಷರ ವಿರುದ್ಧ ಓಡಾಡಕ್ಕೆ ಫ್ರೆಂಚ್ ಅವ್ರ ಜೊತೆಗೆ ಸಹ ಅವರು ಸ್ನೇಹ ಬೆಳೆಸ್ತಾ ಇದ್ರು. ಆ ಥರದ ವ್ಯಕ್ತಿತ್ವ ಇದ್ದಂಥ ಊರು. ಮೈಸೂರಿನ ಅರಮನೆ ಇದ್ದಿದ್ದು ಇಲ್ಲೇ ಫಸ್ಟು, ಇದೇ ಕ್ಯಾಪಿಟಲ್ ಗುರುಗಳು ಹೇಳ್ದಂಗೆ. ಹೀಗಾಗಿ ಇಂಥ ನೆಲದಲ್ಲಿ ಬಂಡಿ ಸಿದ್ದೇಗೌಡರು, ನಮ್ಮ ಅಮ್ಮವರು ವಿಜಯಲಕ್ಷ್ಮಿ ಬಂಡಿ ಸಿದ್ದೇಗೌಡರು, ನಮ್ಮ ಬಾಬು, ಇವರೆಲ್ಲ ನಮಗೆ ಹತ್ರ ಕುಟುಂಬದ ಸದಸ್ಯರು ಇದ್ದಂಗೆ. ಅವ್ರು ಯಾರನ್ನೂ ಭೇದ ಭಾವ ಮಾಡಿದವರು ನಿಮಗೆಲ್ಲ ಗೊತ್ತಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಂದೀಶ್, ಇವ್ರಿಗೆ ಸಿದ್ದರಾಮಯ್ಯನ ಹೊಗಳಬೇಕು ಅಂತ ಹೇಳಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ರೆಫರೆನ್ಸ್ ಬೇಕು, ಟಿಪ್ಪು ಸುಲ್ತಾನ್ನ ಹೊಗಳಬೇಕು ಅಂದ್ರೆ ರಾಜರ ಕೊಡುಗೆನ ಇನ್ಯಾರಿಗೋ ಕ್ರೆಡಿಟ್ ಕೊಡಬೇಕು. ಯಾಕೆ ಕೆಲ ಕಾಂಗ್ರೆಸ್ ನಾಯಕರು ಹಿಂಗೆ ಅನ್ಸುತ್ತೆ ಮಹದೇವಪ್ಪನವ್ರ ಮಾತು ಕೇಳಿದ್ರೆ? ಖಂಡಿತ ವಿಜಯ್, ಒಂದು ರೀತಿ ಕಂಪೇರ್ ಮಾಡೋದಕ್ಕಾಗಿ ಕಾಂಗ್ರೆಸ್ ನಾಯಕರು ಎಡವಟ್ಟನ್ನು ಮಾಡ್ಕೊಳ್ತಾ ಇದ್ದಾರೆ ಎಂಬ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪುಣ್ಯ ಸ್ಮರಣೆ ಇದೆ. ಆ ನಿಟ್ಟಿನಲ್ಲಿ ಅವರ ಕೊಡುಗೆಯನ್ನು ನೆನೆಯುವಂಥ ಕೆಲಸ ಇಡೀ ನಾಡಿನಾದ್ಯಂತ ಆಗ್ತಾ ಇದೆ. ಅದರ ನಡುವೆ ಇವತ್ತು ಮಂಡ್ಯದ ಶ್ರೀರಂಗಪಟ್ಟಣದಲ್ಲಿ ಒಂದು ರೀತಿ ವಿವಾದಾತ್ಮಕ ಹೇಳಿಕೆಯನ್ನು ಸಚಿವ ಮಹದೇವಪ್ಪ ನೀಡಿದ್ದಾರೆ ಎಂಬ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇವತ್ತು ಅಂಬೇಡ್ಕರ್ ಭವನ ಕಟ್ಟೋದಕ್ಕೆ ಒಂದು ಕಾರ್ಯಕ್ರಮ, ಗುದ್ದಲಿ ಪೂಜೆ, ಭೂಮಿ ಪೂಜೆಯ ಕಾರ್ಯಕ್ರಮವು ಕೂಡ ಇವತ್ತು ಶ್ರೀರಂಗಪಟ್ಟಣದಲ್ಲಿ ಆಯೋಜನೆ ಮಾಡಲಾಗಿತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡುವ, ಅಂದರೆ ಒಂದಷ್ಟು ಟಿಪ್ಪು ಅವರನ್ನು ಹೊಗಳುವಂತಹ ಬರದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೊಡುಗೆಗಳನ್ನು ಎಲ್ಲ ಒಂದು ಕಡೆಗಣಿಸಿದ್ರೆ ಎಂಬ ಪ್ರಶ್ನೆಗಳು ಕೂಡ ಮೂಡ್ತಾ ಇರುವಂಥದ್ದು. ಅಂದರೆ ಟಿಪ್ಪು ಸುಲ್ತಾನ್ ಅವರೇ ಕನ್ನಂಬಾಡಿ ಕಟ್ಟೆಯನ್ನು ಕಟ್ಟೋದಕ್ಕೆ ಮೊದಲು ಅಡಿಗಲ್ಲನ್ನು ಹಾಕಿದ್ದು ಎಂಬ ಈಗ ಬಿಜೆಪಿಯ ಮುಖಂಡರಾದಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ.
ಇವತ್ತು ನಾಡಿನೆಲ್ಲೆಡೆ ನಾಲ್ವಡಿ ಒಡೆಯರ ಕೊಡುಗೆಗಳನ್ನು ಕೊಂಡಾಡಿ ಸ್ಮರಿಸಲಾಗ್ತಾ ಇದೆ. ಆದರೆ ಎಚ್ ಸಿ ಮಹದೇವಪ್ಪನವರು ಕನ್ನಂಬಾಡಿ ಕಟ್ಟೆಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಹೇಳಿದ್ದಾರೆ. ಅವರು ಒಬ್ಬ ಹೊಸ ಚರಿತ್ರಕಾರರಾಗಿ ಬಹುಶಃ ವಿಜೃಂಭಿಸ್ತಾ ಇದ್ದಾರೆ ಅಂತ ಕಾಣುತ್ತೆ. ಅವಿವೇಕಿಗಳ ಬಾಯಲ್ಲಿ ಮಾತ್ರ ಇಂಥ ಮಾತುಗಳನ್ನ ಕೇಳಬಹುದು. ಚರಿತ್ರೆಯ ಅರಿವಿಲ್ಲದೆ ಈ ರೀತಿ ಮಾತಾಡ್ತಕ್ಕಂಥದ್ದು, ಅದರಲ್ಲೂ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಒಂದು ಸಭೆಯಲ್ಲಿ ಪಾಲ್ಗೊಂಡು ಈ ರೀತಿಯ ತಪ್ಪು ಮಾಹಿತಿಗಳನ್ನ ಕೊಟ್ಟು ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ನವರಿಗೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ವಿಶೇಷವಾಗಿ ದಲಿತರ ಹಣ ನುಂಗಿ ಸಂಹಾರ ಮಾಡಿದ ಅವರ ಇತಿಹಾಸಗಳನ್ನೇ ಬದಲಿಸಲಿಕ್ಕೆ ಹೊರಟಿರತಕ್ಕಂಥ ಮಹದೇವಪ್ಪನವ್ರಿಗೆ ಮಾತ್ರ ಸಾಧ್ಯ. ಬಹುಶಃ ಇವರು ಮೈಸೂರಿನವರು. ಆದ್ರೆ ಇವ್ರಿಗೆ ಏನಾಗಿದೆಯೋ ಬಹಳ ನನಗನ್ಸ್ತಕ್ಕಂಥದ್ದು, ಸಿದ್ದರಾಮಯ್ಯನವರು ಕೃಷ್ಣರಾಜ ಒಡೆಯರ್ಗಿಂತ ಹೆಚ್ಚಿನ, ಮಹಾರಾಜರಿಗಿಂತ ಹೆಚ್ಚಿನ ಕಾರ್ಯ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಮಗ ಹೇಳಿದ್ರು. ಇವತ್ತು ಇವರು ಟಿಪ್ಪು ಸುಲ್ತಾನ್ ಅಂದ್ರು. ಹಾಗಿದ್ರೆ KRS ಯಾಕೆ ಹೆಸರು ಬಂತದು? ಕೃಷ್ಣರಾಜ ಸಾಗರ ಯಾಕೆ ಬಂತು? ಅದು ಟಿಪ್ಪು ಸುಲ್ತಾನ್ ಸಾಗರನೇ ಬರ್ಬೇಕಾಗಿತ್ತಲ್ಲ. ಇವರಿಗೆ ಅವಿವೇಕದ ಪರಮಾವಧಿ ಇದು. ನನಗನ್ನಿಸ್ತದೆ ನಾಳೆ 5ನೇ ತಾರೀಕು ರಾಹುಲ್ ಗಾಂಧಿ ಬರ್ತಾರೆ. ಬಹುಶಃ ಅವರು ಇತಿಹಾಸ ತಜ್ಞರು. ಅವರು ಬಹುಶಃ ಇಲ್ಲ, ಇವರು ಮಹದೇವಪ್ಪ ಹೇಳಿದ ಸುಳ್ಳು, ಅದನ್ನ ನೆಹರು ಅವರೇ ಅಡಿಗಲ್ಲ ಹಾಕಿದ್ದು ಅಂತ ಅವರೇನಾದ್ರೂ ಹೇಳಿದ್ರು ಹೇಳ್ಬಿಡ್ಬಹುದು. ಅಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ. ನನಗನ್ನಿಸ್ತಕ್ಕಂಥದ್ದು ಇವರಿಗೆ ಎಲ್ಲರಿಗೂ ದೇಹಕ್ಕೆ ಚಿಕಿತ್ಸೆ ಬೇಕಾದ್ರೆ ಇವರ ನಾಲಿಗೆಗಳಿಗೆ ಚಿಕಿತ್ಸೆ ಕೊಡಿಸ್ಬೇಕಾಗತ್ತೆ ಅಂತ ಅನ್ಸುತ್ತೆ. ಅಲ್ಲ, ಇವ್ರು ಯಾವ ಇತಿಹಾಸ ಓದ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ನಿಮಗೆ ತಿಳಿದ ಇತಿಹಾಸದಲ್ಲಿ ಇದಿತ್ತ? ಜೊತೆಗೆ ಇದನ್ನ ಮಾತಾಡೋದಕ್ಕೆ ಧೈರ್ಯ ಬೇಕು, ಅದಕ್ಕೆ ಯಾರು ಮಾತಾಡಲ್ಲ ಅನ್ನೋದನ್ನ ಹೇಳ್ತಾರೆ. ಅಲ್ಲ, ಇವ್ರಿಗಿರೋಷ್ಟು ಧೈರ್ಯ ಯಾರಿಗೂ ಇಲ್ಲ. ಯಾಕಂತಂದ್ರೆ 39,000 ಕೋಟಿ ಹಣವನ್ನ, ದಲಿತರಿಗಿಟ್ಟಿದ್ದ ಹಣವನ್ನ ನುಂಗಲಿಕ್ಕೆ ಬೇರೆ ಯಾರಿಗೆ ಧೈರ್ಯ ಬರಲಿಕ್ಕೆ ಸಾಧ್ಯ? ಇಂಥವರಿಗೆ ಧೈರ್ಯ ಬರಲಿಕ್ಕೆ ಸಾಧ್ಯ. ಇದು ಇವರ ಮಾತುಗಳು ಮತ್ತೆ ಇವರ ನಡೆ ನುಡಿಗಳು ಪಾಪ ಅಂಬೇಡ್ಕರ್ ರವರನ್ನು ತಲೆ ತಗ್ಗಿಸುವಂತೆ ಮಾಡತಕ್ಕಂತ ಒಂದು ಪರಿಸ್ಥಿತಿ ಇದು. ಇಂಥವರನ್ನ ಕೆಲವು ಅವಿವೇಕ ಸಂಘಟನೆಗಳು ಕೂಡ ಬೆಂಬಲಿಸ್ತಾ ಇರತಕ್ಕಂಥದ್ದು ವಿಪರ್ಯಾಸ ಅಂತ ನನ್ನ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಚಲವಾದಿ ನಾರಾಯಣ ಸ್ವಾಮಿ ಅವರು, ಈಗ ಕಾಂಗ್ರೆಸ್ ನಾಯಕರಿಗೆ ಮೈಸೂರು ರಾಜವಂಶಸ್ಥರೇನಾದ್ರೂ ಟಾರ್ಗೆಟ್ ಆಗಿದಾರಾ ಯಾವ್ದಾದ್ರು ಕಾರಣಕ್ಕೆ ಅಂತ ಅನ್ಸುತ್ತೆ ಇವ್ರ ಹೇಳಿಕೆಗಳು ನೋಡಿದ್ರೆ? ಖಂಡಿತ. ಯಾಕೆಂತಂದ್ರೆ ಇತಿಹಾಸ ಅರಿಯದವರು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತು ಇವತ್ತು ಸತ್ಯ ಆಗ್ತಾ ಇದೆ. ಈ ಮಾತನ್ನ ತಾನೂ ಕೂಡ ಇಲ್ಲಿ ನಿಂತು ಹೇಳ್ತಿದ್ದಾರೆ. ಇತಿಹಾಸ ಅರಿಯದವರು ಇತಿಹಾಸ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಇವ್ರದ್ದು ಯಾವ ಇತಿಹಾಸ? ಇವರು ಆ ರಾಜಮನೆತನವನ್ನ ಇವತ್ತು ಹರಾಜಿಗಿಟ್ಟಿದ್ದಾರೆ. ಅವರ ಕಾಲು ಧೂಳಿಗೂ ಇವರು ಯಾರೂ ಕೂಡ ಯೋಗ್ಯರಲ್ಲ. ಅವರ ಕಾಲು ಧೂಳಿಗೂ ಕೂಡ ಸಮನಲ್ಲ ಇವರೆಲ್ಲ. ಅವರು ಈ ರಾಜ್ಯವನ್ನ ಸುಭಿಕ್ಷವಾಗಿ ಕಟ್ಟಿದವರು. ಎಂದು ದಲಿತ ಸಮುದಾಯಗಳಿಗೆ ಸಮಾಜದಲ್ಲಿ ಬದುಕುವ ಇದು ಕೂಡ ಇರಲಿಲ್ವೋ ಅಂತ ಕಾಲದಲ್ಲಿ ಹಾಸ್ಟೆಲ್ಗಳನ್ನ, ಸ್ಕೂಲ್ಗಳನ್ನ ತೆರೆದು ಅವರಿಗೆ ಜೀವನ ಕೊಟ್ಟವರು. ಈ ಇತಿಹಾಸ ಅರಿಯದ ಇಂಥ ಅವಿವೇಕಿಗಳು ಏನೆಲ್ಲ ಮಾತಾಡ್ತಾರೆ ಅಂತಂದ್ರೆ ನಾವೆಲ್ಲ ತಲೆ ತಗ್ಗಿಸುವಂತ ಆಗ್ತಾ ಇದೆ ಇವತ್ತಿನ ದಿವಸ. ಈ ಕಾಂಗ್ರೆಸ್ನ ಸಂಸ್ಕೃತಿಯೇ ಇತಿಹಾಸವನ್ನ ತಿರುಚಿ ಜನರನ್ನ ದ್ವಂದ್ವದ ಒಂದು ನೀತಿಗೆ ತಳ್ಳಿ ಜನರನ್ನ ಇವತ್ತು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾವ್ರೆ. ಇದನ್ನ ಜನ ಯಾರು ಸುಲಭವಾಗಿ ಇದನ್ನ ಮರೆತು ಬಿಡೋದಿಲ್ಲ. ಇದಕ್ಕೆಲ್ಲಕ್ಕೂ ಕೂಡ ಉತ್ತರ ಕೊಡ್ತಾರೆ. ಈ ಕಾಂಗ್ರೆಸ್ ನಿರ್ನಾಮ ಆಗ್ಲಿಕ್ಕೆ ಇಂಥವರೆಲ್ಲರೂ ಕೂಡ ಕಾರಣ ಆಗ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.